ಸೆಲೆಕ್ಟ್ ಆಗಿ ನಾನು ಬೇರೆ ಶೂಟಿಂಗ್ ಹೋಗಿದ್ದೆ. ಆ ಟೈಮಲ್ಲಿ ಕಾಲ್ ಬಂತು ನನಗೆ, ಬಟ್ ನಂಬಿರಲಿಲ್ಲ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿ. ವಜ್ರಮುನಿಯವರಾಗಿರ್ಬೋದು, ತೂಗುದೀಪ ಶ್ರೀನಿವಾಸ್ ಆಗಿರ್ಬೋದು, ಇವರೆಲ್ಲ ದೊಡ್ಡ ದೊಡ್ಡ ನಟರು, ನಟ ಭಯಂಕರರು. ಅವರೆಲ್ಲ ಮಾಡ್ತಿದ್ದಿದ್ದು ನೆಗೆಟಿವ್ ಕ್ಯಾರೆಕ್ಟ್ರೇ. ಆದರೆ ಇವತ್ತಿಗೂ ಅವ್ರ ಕ್ಯಾರೆಕ್ಟರ್ಗಳು ನಮ್ಮ ಮನಸ್ಸಲ್ಲಿ ಉಳಿದಿದೆಯಲ್ಲ. ಏನಾಗಿದೆ ಅಂದರೆ 3 ಮೀಡಿಯಮಲ್ಲಿ ಸಿನಿಮಾ ಜನರಿಗೆ ಅವೈಲೇಬಲ್ ಇದೆ. ಸೊ ಜನ ಏನು ಮಾಡ್ತಾರೆ, ಥಿಯೇಟ್ರ್ ಬಿಡಪ್ಪ, ಮನೇಲಿ OTTಲಿ ಬರುತ್ತೆ, OTT ಬಿಡಪ್ಪ, ನಾಳೆ ಮೊಬೈಲಲ್ಲಿ ಬಂದುಬಿಡುತ್ತೆ. ಏಕೆಂದರೆ ವಿ ಹ್ಯಾವ್ ಎ ಪ್ರಾಬ್ಲಮ್ ಕಾಲ್ಡ್ ಪೈರಸಿ ಆಲ್ಸೋ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬಂದರೆ ಥಿಯೇಟ್ರಿಗೆ ಬಂದೇ ಬರ್ತೀವಿ ಅನ್ನೋದು ಪ್ರೂವ್ ಮಾಡಿದ್ದಾರೆ ಜನ. ಅಂದರೆ ನಿಮ್ಮದು ಸಿನಿಮಾ ಟೆಲಿಗ್ರಾಮಲ್ಲಿ ಲೀಕ್ ಆದರೂ ಕೂಡ ನಾನು ನೋಡಲ್ಲ, ನಾನು ಥಿಯೇಟ್ರಲ್ಲೇ ನೋಡ್ತೀನಿ ಅಂತಲೂ ಪ್ರೂವ್ ಮಾಡಿದ್ದಾರೆ ಜನ. ಸೊ ನಿಮ್ಮ ಸಿನಿಮಾನ ಯಾಕೆ ನೋಡಬೇಕು ಅನ್ನೋದು ಒಂದು ಕ್ವಶನ್ನು ಪ್ರತಿಯೊಂದು ಚಿತ್ರತಂಡಕ್ಕೆ ಕೇಳಬೇಕು. ಯಾಕೆಂದರೆ ಅವರು ಹೇಳಬೇಕಾಗ್ತದೆ ಜನಕ್ಕೆ ಯಾಕೆ ಬರಬೇಕು ಅಂತ.